ನಮಸ್ಕಾರ ಸ್ನೇಹಿತರ, ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಗೆ ಸ್ವಾಗತ. ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿಯಲ್ಲಿ ನಿಮಗೆ ನಿಜವಾಗ್ಲೂ ಯಾವ್ದೆಲ್ಲ ಒಂದು ಸನ್ನಿವೇಶಗಳು ಹೈಲೈಟ್ ಆಗಿ ಕಾಣಿಸ್ತು ನನ್ನನ್ನು ಕೇಳೋದಾದ್ರೆ, ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಮನೆಯಲ್ಲಿದ್ದಂತ ಎಷ್ಟೋ ಕಂಟೆಸ್ಟೆಂಟ್ ಗಳಿಗೆ ತಮ್ಮ ಆಟವನ್ನ ಚೇಂಜ್ ಮಾಡ್ಕೊಳ್ಳೋಕೆ, ತಮ್ಮ ಆಟವನ್ನ ಇನ್ನೂ ಉತ್ತಮ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಒಂದು ಬೆನಿಫಿಟ್ ಆಗುತ್ತೆ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯಿತಿ ಅಂತ ಹೇಳ್ಬೋದು. ಎಸ್ಪೆಷಲಿ ಯಾರ್ಯಾರಿಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳೋದಾದ್ರೆ ಗಿಲ್ಲಿ ಅವ್ರಿಗೆ ಬೆನಿಫಿಟ್ ಆಗ್ಬೋದು. ಯಾಕೆ ಅಂದ್ರೆ ಗಿಲ್ಲಿ ಅವ್ರಿಗೆ ಒಂದು ಪ್ರಶ್ನೆ ಬಂದಿತ್ತು. ಅದೇನಪ್ಪ ಅಂದ್ರೆ, ಬೇರೆಯವರ ವಿಚಾರದಲ್ಲಿ ನೀವು ಕಾಲೆಳೆದು ಕಾಮಿಡಿ ಮಾಡ್ಬೇಕಾದ್ರೆ ನಿಮಗೆ ಇರಿಟೇಷನ್ ಬರೋದಿಲ್ಲ, ಬಟ್ ಬೇರೆಯವ್ರು ಯಾರಾದ್ರೂ ನಿಮ್ಮ ವಿಚಾರದಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ನಿಮ್ಗೆ ಇರಿಟೇಷನ್ ಬರುತ್ತೆ ಯಾಕೆ ಅಂತ ಒಂದು ಪ್ರಶ್ನೆ ಕೇಳಿದ್ರಲ್ಲ. ಸೊ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವ್ರ ಆಟಕ್ಕೆ ಇದು ಸ್ವಲ್ಪ ಉಪಯೋಗ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಬಿಗ್ ಬಾಸ್ ಮನೆ ಅಂತ ನಾವು ತಗೊಂಡ್ರೆ ಇದುವರೆಗೂ ಸಹ ನಡೆದಿರುವಂತ ಎಪಿಸೋಡ್ಸ್ ಆಗಿರ್ಬೋದು, ಕಂಟೆಂಟ್ ನಲ್ಲಿ ಗಿಲ್ಲಿ ಅವರು ಟಾಪ್ ಅಲ್ಲಿ ಇದಾರೆ. ಎಲ್ಲೋ ಒಂದ್ ಕಡೆ ಜನಗಳ ಅಭಿಮಾನವನ್ನ ಸಿಕ್ಕಾಪಟ್ಟೆ ಪಡ್ಕೊಳ್ತಾ ಇದಾರೆ. ಬಟ್ ಗಿಲ್ಲಿ ಅವರಿಗೆ ನೆಗೆಟಿವ್ ಆಗ್ತಾ ಇರೋದೇನಪ್ಪಾ ಅಂದ್ರೆ, ಎಲ್ಲೋ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಕೆಲವೊಂದ್ಸರಿ ಕಾಲ್ ಎಳೆಯೋದಕ್ಕೆ ಹೋಗಿ, ಇಲ್ಲಾಂದ್ರೆ ಅವರ ಒಂದು ವಿಚಾರದಲ್ಲಿ ಕಾಮಿಡಿ ಮಾಡಕ್ ಹೋಗಿ ಸ್ವಲ್ಪ ಅವ್ರಿಗೆ ನೆಗೆಟಿವ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಆದ್ರೂ ಸ್ವಲ್ಪ ಈ ಒಂದು ಏನು ಜನಗಳಿಂದ ಬಂದಿದ್ದಂತ ಪ್ರಶ್ನೆಯಲ್ಲಿ ಎಚ್ಚೆತ್ಕೊಂಡು ಆಟವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಆಡ್ತಾರೆ. ಈಗಾಗ್ಲೇ ಏನು ಟಾಪ್ 1 ಪೊಸಿಷನ್ ಅಲ್ಲಿ ಅವ್ರು ಹೋಗ್ತಾ ಇದಾರೆ, ಅದೇ ಪೊಸಿಷನ್ ಕಂಟಿನ್ಯೂ ಮಾಡ್ತಾರೆ. ಎಲ್ಲೂ ಸಹ ಎಡವಟ್ ಮಾಡ್ಕೊಳಕ್ ಹೋಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಅಂಡ್ ಬೇರೆಯವರ ವಿಚಾರದಂತೆ ತಗೊಂಡಾಗ ಧ್ರುವಂತ್ ಅವರ ವಿಚಾರ ಸಿಕ್ಕಾಪಟ್ಟೆ ಲಾಂಗ್ ಕಾನ್ವರ್ಸೇಷನ್ ಆಯ್ತಾ ಇದೆ. ಏನಪ್ಪಾ ಅಂದ್ರೆ, ಕಳೆದ ವಾರ ಅಂತ ತಗೊಂಡ್ರೆ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಧ್ರುವಂತ್ ಹೇಳ್ತಾನೆ ಇದ್ರು. ನಾನ್ ನಿಮ್ಗೆ ಈಗಾಗಲೇ ವೋಟಿಂಗ್ ರಿಸಲ್ಟ್ ಅಪ್ಡೇಟ್ ನೀಡಬೇಕಾದ್ರೆ, ಪ್ರೋಮೋ ರಿವ್ಯೂಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ಫಾರ್ಮೇಶನ್ ನೀಡಿದೆ. ಧ್ರುವಂತ್ ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ಆಗ್ತಾ ಇದೆ. ನಿಮ್ಗೆ ಏನಾದ್ರು ಧ್ರುವಂತ್ ಅವ್ರ ಕೊನೆ ಪೊಸಿಷನ್ ಅಂತ ಯಾರಾದ್ರೂ ಹೇಳಿದ್ರೆ ನಂಬಕ್ ಹೋಗ್ಬಿಡಿ. ಧ್ರುವಂತ್ ಅವ್ರು ಅವ್ರದಂತ ಇಂಡಿವಿಜುವಲ್ ಗೇಮ್ ಅಲ್ಲಿ ಸಪರೇಟ್ ಆಗಿರೋಂತ ಗೇಮ್ ನ ಆಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಜನಗಳಿಗೆ ಇಷ್ಟ ಆಗ್ತಾ ಇದಾರೆ. ಅವ್ರಿಗೆ ಸಪರೇಟ್ ಆಗಿರೋಂತ ವೋಟಿಂಗ್ ನಡೀತಾ ಇದೆ ಅಂತ ನಿಮ್ಗೆ ಆಗಲೇ ತಿಳಿಸ್ಕೊಟ್ಟಿದೆ. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲೂ ಸಹ ಆಗಿದ್ದು ಅದೇನೆ. ಯಾಕೆಂದ್ರೆ ಅಲ್ಲಿ ಬಾಟಮ್ 4 ಬಾಟಮ್ 3 ವರೆಗೂ ಬಂದಿರಲಿಲ್ಲ ಧ್ರುವಂತರು. ನಮ್ಗೆ 6th ಪೊಸಿಷನ್ ಅಲ್ಲಿ 5th ಪೊಸಿಷನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು ಧ್ರುವಂತರು. ಸೊ ಆ ವಿಚಾರದಲ್ಲಿ ನಿನ್ನೆ ಎಪಿಸೋಡ್ ನಲ್ಲಿ ಸೇವ್ ಆದ್ರು. ಅಂಡ್ ಧ್ರುವಂತರು ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗೋದಕ್ಕೆ ಅವ್ರ ಫ್ಯಾಮಿಲಿಯಿಂದ ಒಂದು ಆಡಿಯೋ ಕ್ಲಿಪ್ ಸಹ ಬಂದಿತ್ತು. ಅವ್ರ ಫಾದರ್ ಅವ್ರು ಮಾತಾಡಿದ್ರು ಸ್ವಲ್ಪ ಉರುಪು ನೀಡೋದಕ್ಕೆ. ಅಂಡ್ ಇಲ್ಲಿ ಯಾಕೆ ಬಿಗ್ ಬಾಸ್ ಅವರು ಧ್ರುವಂತನ ಉಳಿಸ್ಕೊಳ್ಳೋದಕ್ಕೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ನಾವು ನೋಡ್ಕೊಳ್ಳೋದಾದ್ರೆ, ಮೇಲ್ ಕಂಟೆಸ್ಟೆಂಟ್ ಗಳ ಪೈಕಿ ಗಿಲ್ಲಿ ವಿರುದ್ಧವಾಗಿ ನಿಂತ್ಕೊಳ್ಳೋರಾಗಿರ್ಬೋದು, ಇಲ್ಲಾಂದ್ರೆ ಮನೆಯಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಜಗಳನೋ ಇಲ್ಲಾಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಂತ ಕಂಟೆಸ್ಟೆಂಟ್ ಯಾರಾದ್ರೂ ಇದಾರೆ ಅಂದ್ರೆ ಅದು ಧ್ರುವಂತರನೇ. ಬೇರೆ ಮೇಲ್ ಕಂಟೆಸ್ಟೆಂಟ್ ಗಳಂತ ತಗೊಂಡ್ರೆ ನಾವು ಕೇವಲ ಎಲ್ಲೋ ಒಂದೆರಡು ಸನ್ನಿವೇಶಗಳಲ್ಲಿ ಬೇಕೋ ಬೇಡದಂತ ವಿಚಾರಗಳಲ್ಲಿ ಗಲಾಟೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಮಾತಾಡೋದ್ ಬಿಟ್ರೆ ಬೇರೆ ರೀತಿಯಲ್ಲಿ ಯಾವ್ದು ಕಂಟೆಂಟ್ ನೀಡೋದಾಗಿರ್ಬೋದು, ಇಲ್ಲಾಂದ್ರೆ ಸರಿಯಾದಂತ ರೀತಿಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಎದುರಾಕೊಂಡು ನಿಂತ್ಕೊಳ್ಳೋದಾಗಿರ್ಬೋದು ಯಾರು ಸಹ ಮಾಡ್ತಾ ಇಲ್ಲ. ಸೊ ಆ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರಿಗೆ ಕಂಟೆಂಟ್ ನ ವಿಚಾರದಲ್ಲಿ ಸಹ ಧ್ರುವಂತ್ ಅವ್ರು ಬೇಕು. ಅಂಡ್ ನೋಡ್ತಾರಂತ ಆಡಿಯನ್ಸ್ ಅಲ್ಲಿ ಕೆಲವರಿಗೆ ಅನಿಸ್ಬೋದು ಧ್ರುವಂತ್ ಯಾರಿಗೂ ಇಷ್ಟ ಪಡ್ತಾರೆ ಅಂತ. ಬಟ್ ಧ್ರುವಂತ್ ಅವ್ರನ್ನ ಸಪರೇಟ್ ಆಗಿ ಇಂಡಿವಿಜುವಲ್ ಇಷ್ಟ ಪಡ್ತಾರೆ ಅಂತ ಅಭಿಮಾನಿಗಳು ಸಹ ಇದ್ದಾರೆ. ಸೊ ಒಂದು ವಿಚಾರದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12ಗೆ ಧ್ರುವಂತರು ಇನ್ನ 2-3 ವಾರ ಈಸಿಯಾಗಿ ಸರ್ವೈವ್ ಆಗ್ತಾರೆ. ಇನ್ ಕೇಸ್ ಏನಾದ್ರು ಆಟ ಇಂಪ್ರೂವ್ ಮಾಡ್ಕೊಂಡ್ರೆ ಟಾಪ್ 5 ವರೆಗೂ ಬರೋ ಸಾಧ್ಯತೆನೂ ಸಹ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಇನ್ನೊಬ್ಬರ ವಿಚಾರ ಅಂತ ನಾವು ಮಾತಾಡೋದಾದ್ರೆ, ಸಿಕ್ಕಾಪಟ್ಟೆ ಕ್ಲಾಸ್ ಬಿದ್ಬಿಡ್ತು. ಎಲ್ಲೋ ಒಂದ್ ಕಡೆ ಜಾಸ್ತಿನೇ ಆಯ್ತು ಕ್ಲಾಸ್ ಅಂತ ಅನ್ಸಿದ್ ಯಾರಿಗಪ್ಪ ಅಂದ್ರೆ ಸೂರಜ್ ಮತ್ತೆ ರಾಶಿಕ್ ಅವ್ರಿಗೆ. ಎಲ್ಲೋ ಒಂದ್ ಕಡೆ ರಾಶಿಕ್ ಅವ್ರಿಗೆ ಒಂಥರ ಮಿಕ್ಸಿಗೆ ಹಾಕೊಂಡು ರುಬ್ಬಿಡ್ರು ನೆನ್ನೆ ಎಪಿಸೋಡ್ ನಲ್ಲಿ ಅಂತ ಹೇಳ್ಬೋದು. ಇಲ್ಲ, ರಾಶಿಕ್ ಅವ್ರು ಈ ಒಂದು ಕ್ಲಾಸ್ ನಿಂದ ಯಾವ ತರ ಮುಂದೆ ಹೆಜ್ಜೆತ್ ಬರ್ತಾರೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕ್ಲಾಸ್ ಬಿತ್ತು ರಾಶಿಕ್ ಅವ್ರಿಗೆ. ಸೂರಜ್ ಅವ್ರ ಜೊತೆ ಏನೋ ಅವ್ರು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಕಾಣಿಸ್ಕೊಳ್ತಾ ಇದಾರೆ. ಅಂಡ್ ಸೂರಜ್ ಅವ್ರ ಆಟಕ್ಕೆ ನಿಮ್ಮಿಂದ ಹೊಡೆತ ಆಗ್ತಾ ಇದೆ ಅಂತ ಸುದೀಪ್ ಸರ್ ಕಡೆಯಿಂದನೂ ಬಂದು ಲೆಟರ್ ಸಹ ಅದೇ ತರ ಇತ್ತು. ಮನೆಯಲ್ಲಿ ಸಹ ಒಪಿನಿಯನ್ ಅದೇ ತರ ಇದೆ. ಸೊ ಎಲ್ಲ ಒಂದ್ ಕಡೆ ಸೂರಜ್ ಅವ್ರ ಆಟವನ್ನ ಕೆಡಿಸ್ತಾ ಇದಾರೆ ರಾಶಿಕ್ ಅವರ ಒಂದು ಒಪಿನಿಯನ್ ಇದೆ. ಅಂಡ್ ನಿನ್ನೆ ನಡೆದಂತ ಒಂದು ಎಪಿಸೋಡ್ ನಲ್ಲೂ ಸಹ ನಾವು ನೋಡೋದಾದ್ರೆ, ಸೂರಜ್ ಅವ್ರು ರಾಶಿಕಾಗೋಸ್ಕರ ಸ್ಟ್ಯಾಂಡ್ ತಗೊಂಡ್ರು, ಬಟ್ ರಾಶಿಕ್ ಅವರು ಸೂರಜ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಸ್ವಲ್ಪ ಸೂರಜ್ ಅವ್ರಿಗೆ ಸ್ವಲ್ಪ ಏನಾದ್ರು ಎಚ್ಚೆತ್ಕೊಳ್ಬಹುದು. ಈ ಒಂದು ಆಟದಿಂದ ರಾಶಿಕ್ ಅವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡಬಹುದು ಅನ್ನೋದು ಒಂದು ಅನಿಸಿಕೆ ಇದೆ. ಯಾಕೆ ಅಂದ್ರೆ ನಾವು ಬಾಟಮ್ 3 ಅಂತ ತಗೊಂಡಾಗ ಈಗ ಬಾಟಮ್ 3 ವರೆಗೂ ಸೂರಜ್ ಅವ್ರನ್ನ ಕರ್ಕೊ ಬಂದಿದ್ದಾರೆ ಸಂಡೇ ಎಪಿಸೋಡ್ ನಲ್ಲಿ ಅಂತ ಗೊತ್ತಾಗ್ತದೆ. ಸೊ ಒಂದು ವಿಚಾರದಲ್ಲಿ ಮೇ ಬಿ ಸೂರಜ್ ಅವ್ರಿಗೆ ನಾನು ಈ ಒಂದು ಆಟ ಆಡ್ತಾ ಇರೋ ರೀತಿ ಆಗಿರ್ಬೋದು, ನನ್ನ ರಾಶಿಕ್ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇರೋ ವಿಧಾನ ಆಗಿರ್ಬೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅವ್ರು ಎಚ್ಚೆತ್ಕೊಂಡು ಮಂಡೇ ಎಪಿಸೋಡ್ ನಿಂದ ಆಚೆಗೆ ಸ್ವಲ್ಪ ರಾಶಿಕ್ ಅವರಿಂದ ದೂರ ಉಳಿದು ಆಟದ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೋದೇನೋ ಅನ್ನೋದು ಒಂದು ಅನಿಸಿಕೆ ಇದೆ. ನೋಡೋಣ. ಯಾಕೆ ಅಂದ್ರೆ ಈಗ ನಾವು ಕಿಚ್ಚನ ಪಂಚಾಯತಿಯಲ್ಲಿ ಬ್ರೇಕ್ ಬಂದಾಗ ಅವರಿಬ್ರು ಮತ್ತೆ ಗಾರ್ಡನ್ ಏರಿಯಾದಲ್ಲಿ ಬಂದು ಮಾತಾಡ್ಕೊಳ್ತಾ ಇದ್ರು. ಅವ್ರಿಬ್ಬರ ಸ್ನೇಹ ನಾವು ಯಾರು ಸಹ ತಪ್ಪಿಡೋದಕ್ಕಾಗೋದಿಲ್ಲ. ಅವರ ಒಂದು ಕಂಫರ್ಟ್ ಝೋನ್ ಅಲ್ಲಿ ಅವ್ರಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಎಲ್ಲಿ ಮಿಸ್ಟೇಕ್ ಆಗಿದೆ ಸುದೀಪ್ ಸರ್ ಸಹ ಹೇಳಿದ್ರು. ಅದೇನಪ್ಪಾ ಅಂದ್ರೆ, ನೀವ್ ಈಗಾಗ್ಲೇ ಗಾಜಿನ ಮನೆಯಲ್ಲಿ ಇಟ್ಕೊಂಡು ಬೇರೆಯವ್ರ ಗಾಜಿನ ಮನೆಯಲ್ಲಿ ಇದಾರೆ ಅಂದ್ಬಿಟ್ಟು ಕಲ್ಲೊಡೆಯೋದು ತುಂಬಾ ತಪ್ಪಾಗುತ್ತೆ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಮತ್ತೆ ಸೂರಜ್ ಅವ್ರ ವಿಚಾರದಲ್ಲಿ ಎಲ್ಲಿ ಸ್ವಲ್ಪ ನೆಗೆಟಿವ್ ಆಯ್ತು ಅಂತ ನಾವು ನೋಡೋದಾದ್ರೆ, ಗಿಲ್ಲಿ ಕಾವ್ಯ ವಿಚಾರದಲ್ಲಿ ಗಿಲ್ಲಿ ಕಾವ್ಯ ಇರೋದು ರಾಂಗು, ಗಿಲ್ಲಿ ಕಾವ್ಯ ಕಾಣಿಸ್ಕೊಳ್ತಾರೆ ರಾಂಗು ಅನ್ನೋ ತರ ರಾಶಿಕ್ ಅವ್ರು ಪದೇ ಮಾತಾಡೋದಕ್ಕೆ ಪ್ರಯತ್ನ ಪಟ್ರು. ಬಟ್ ಅವ್ರು ಸೂರಜ್ ಅವ್ರ ಜೊತೆ ಇದೀನಿ ಅನ್ನೋದನ್ನ ಅವ್ರು ಮರ್ತ್ಬಿಟ್ಟಿದ್ರು. ಸೊ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ನೆಗೆಟಿವ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ರಜತ್ ಅವರ ವಿಚಾರದಲ್ಲಿ ನಾವು ನೋಡೋದಾದ್ರೆ, ರಜತ್ ಅವ್ರ ಮತ್ತೆ ಧ್ರುವಂತ್ ಅವ್ರಿಗೆ ಅಲ್ಲಿ ಸುದೀಪ್ ಸರ್ ಅಲ್ಲೇ ಇದಾರೆ. ಸುದೀಪ್ ಸರ್ ಮುಂದೆ ಜಗಳಕ್ಕೆ ಇಳಿದ್ಬಿಟ್ರು. ಇದ್ರ ಕುರಿತಾಗಿ ಪ್ರೋಮೋದಲ್ಲಿ ಸಹ ನಾವು ಮಾತಾಡಿದ್ವಿ. ಸೊ ಎಲ್ಲೋ ಒಂದ್ ಕಡೆ ಈ ಒಂದು ಕಾನ್ವರ್ಸೇಷನ್ ಇಲ್ಲಿ ನನಗೆ ಅನ್ಸಿದ್ದೇನಪ್ಪಾ ಅಂದ್ರೆ,
ಎರಡೂ ಕಡೆಗಳಿಂದ ಮಿಸ್ಟೇಕ್ ಆಯ್ತು. ಬಟ್ ಎಲ್ಲೋ ಒಂದ್ ಕಡೆ ನನಗೆ ರಜತ್ ಅವ್ರ ಕಡೆಯಿಂದ ಸ್ವಲ್ಪ ಮಿಸ್ಟೇಕ್ ಒಂದು 5 to 10% ಎಕ್ಸ್ಟ್ರಾ ಆಯ್ತು ಅನಿಸ್ತು. ಯಾಕೆ ಅಂದ್ರೆ ಫಿಮೇಲ್ ಕಂಟೆಸ್ಟೆಂಟ್ ಗಳು ಅಥವಾ ಏನೋ ಮನೆಯಲ್ಲಿ ಹೆಂಗಸರ ವಿಚಾರದಲ್ಲಿ ಸ್ವಲ್ಪ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ, ಅಸಭ್ಯವಾಗಿ ಮಾತಾಡ್ತಾರೆ ಅಂದಾಗ ಸಿಕ್ಕಾಪಡೆ ಡ್ಯಾಮೇಜ್ ಕ್ರಿಯೇಟ್ ಮಾಡುವಂತ ಒಂದು ಪದ ಬಳಕೆ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟೇಟ್ಮೆಂಟ್ ಆಗಿರ್ಬೋದು. ಅದು ಆ ಒಂದು ಸಂದರ್ಭದಲ್ಲಿ ಏನಾದ್ರು ಧ್ರುವಂತ ನಿಜವಾಗ್ಲೂ ಸೈಲೆಂಟ್ ಆಗಿ ಇದ್ದಿದ್ರೆ ಈಗ ನೋಡುವಂತ ವೀಕ್ಷಕರು ಒಂದು 100 ಪೀಪಲ್ ಇದ್ದಾರೆ ಅಂದ್ರೆ 100 ಪೀಪಲ್ ಒಂದು 70-80 ಪೀಪಲ್ ಗೆ ಇಲ್ಲ ನಾವು ಬಿಗ್ ಬಾಸ್ ಎಪಿಸೋಡ್ ನೋಡ್ತಾ ಇದೀವಿ ಬಿಡುಗರು, ನಮ್ಗೇನ್ ಆತರ ಅನಿಸ್ತಾ ಇಲ್ಲ, ಯಾವ ಒಂದು ಹುಡುಗಿ ಹತ್ರ ಸಹ ಅಸಭ್ಯವಾಗಿ ಹೋಗಿ ಧ್ರುವಂತೇನೋ ಬಿಹೇವ್ ಮಾಡಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದ್ರು ಸಹ ಒಂದು 20% ಇಲ್ಲ 15% ಆಫ್ ದಿ ಪೀಪಲ್ ನೋಡೋರು ಯಾವ ತರ ಅನ್ಸುತ್ತೆ, ಮೇ ಬಿ ಬಿಗ್ ಬಾಸ್ ಅವ್ರು ಏನಾದ್ರು ಪ್ಲೇ ಮಾಡಿ ತೋರಿಸಿಲ್ವೇನೋ ಎಪಿಸೋಡ್ ಅಲ್ಲಿ ನಮ್ಗೆ ಎಷ್ಟೋ ಕಂಟೆಂಟ್ ನ ಕಟ್ ಮಾಡ್ತಾ ಇದಾರೆ, ಮೇ ಬಿ ಧ್ರುವಂತರ ಅಸಭ್ಯವಾಗಿ ವರ್ತನೆ ಮಾಡಿರ್ಬೋದು, ಫಿಮೇಲ್ ಕಂಟೆಸ್ಟೆಂಟ್ ಆದ್ರೂ ಅಸಭ್ಯವಾಗಿ ಮಾತಾಡಿರ್ಬೋದು ಅನ್ನೋದು ಒಂದು ಭಾವನೆ ಬರುತ್ತೆ. ಆಕ್ಚುಲಿ ರಜತ್ ಅವರು ಅಸಭ್ಯವಾಗಿ ಮಾತಾಡಿದ್ವಿ ಇಲ್ಲ ಅಂದ್ರೆ ಅಸಭ್ಯವಾಗಿ ವರ್ತನೆ ಮಾಡಿದ್ ಯಾವ್ದ್ರ ಕುರಿತಾಗಿ ಹೇಳ್ತಾ ಅಂದ್ರೆ ನಾಮಿನೇಷನ್ ಅಲ್ಲಿ ಏನು ನಾಮಿನೇಷನ್ ಪ್ರೊಸೆಸ್ ನಡಿಬೇಕಾದ್ರೆ ಧ್ರುವಂತರ್ ಹೋಗ್ಬಿಟ್ಟು ಸ್ಪಂದನ ಹತ್ರ ಆಗಿರ್ಬೋದು, ರಕ್ಷಿತ್ ಅವ್ರ ಹತ್ರ ಆಗಿರ್ಬೋದು ಕೆಲವೊಂದು ಆಕ್ಷನ್ಸ್ ಮಿಮಿಕ್ ಮಾಡ್ತಾರೆ. ಸೊ ಆ ಒಂದು ವಿಚಾರವಾಗಿ ಹೇಳಿದ್ರು. ಬಟ್ ಇದನ್ನ 100% ಧ್ರುವಂತರ್ ಚೇಂಜ್ ಮಾಡ್ಕೊಳ್ಳಬೇಕು. ಸ್ವಲ್ಪ ಜಗಳ ಅಂತ ಬಂದಾಗ ಇಲ್ಲಾಂದ್ರೆ ಸ್ವಲ್ಪ ಏನಾದ್ರು ನಾಮಿನೇಷನ್ ವಿಚಾರ ಅಂತ ಬಂದಾಗ ಫಿಮೇಲ್ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಮಿಮಿಕ್ಸ್ ಮಾಡೋದು, ಆಕ್ಷನ್ಸ್ ಮಾಡೋದು ಕರೆಕ್ಟ್ ಆದಂತ ವಿಧಾನ ಅಲ್ಲ ಅನ್ನೋದು ನನ್ನ ಅನಿಸಿಕೆ ಸಹ. ಬಟ್ ಇಲ್ಲಿ ರಜತ್ ಅವರು ಒಂದು ಅಲಿಗೇಷನ್ಸ್ ಮಾಡ್ತಾರೆ, ಅದೇನೋ ಅಂದ್ರೆ ಇಲ್ಲಿಗೋಡಿ ಅಂದ್ಬಿಟ್ಟು ಬ್ಯಾಕ್ ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆಕ್ಚುಲಿ ಆ ಒಂದು ಎಪಿಸೋಡ್ ನಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದೀವಿ, ಅವ್ರು ಆಕ್ಚುಲಿ ಏನ್ ಬೆನ್ನಿಗೆ ಒಂದು ಇದನ್ನ ಹಾಕೊಂಡಿರ್ತಾರೆ, ಅದಕ್ಕೆ ಚೂರಿ ಚುಚ್ಚಬೇಕು. ಸೊ ಅಲ್ಲಿ ಧ್ರುವಂತರ ಎಲ್ಲ ಒಂದ್ ಕಡೆ ಸ್ಪಂದನ ಸ್ವಲ್ಪ ಇರಿಟೇಷನ್ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಬೆನ್ನಿಗೆ ಚುಚ್ಚುರಿ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ಇಲ್ಲೇ ಚುಚ್ಬಿಟ್ಟಿರ ಅಂತ. ಸೊ ಅಲ್ಲಿ ಎಲ್ಲೂ ಸಹ ನಮ್ಗೆ ಬ್ಯಾಕಿಗೆ ಚುಚ್ಚುರಿ ಅನ್ನೋ ತರ ಕಾಣಿಸಿಲ್ಲ, ಮಾತು ಸಹ ಬಂದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ರಜತ್ ಸುಮ್ನೆ ಅಲಿಗೇಷನ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಈ ಒಂದು ಎಪಿಸೋಡ್ ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ಅನ್ಸಿದ್ದೇನಪ್ಪಾ ಅಂದ್ರೆ ಅದು ಸ್ಪಂದನ ಅವರು ಇದುವರೆಗೂ ಸಹ ಲಕ್ಕಲ್ಲೇ ಸರ್ವೈವ್ ಹಾಕೊಂಡು ಬಂದಿರೋಂತ ಬಿಗ್ ಬಾಸ್ ಮನೆ ಎಲ್ಲ ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಜನಗಳಲ್ಲೂ ಸಹ ಸಿಕ್ಕಾಪಟ್ಟೆ ಒಪಿನಿಯನ್ ಇದೆ. ನಾವ್ ಈಗಾಗಲೇ ಏನೋ ಸ್ಪಂದನ ಮತ್ತೆ ಅಭಿ ಅವ್ರ ಕ್ಯಾಪ್ಟನ್ ಆಗಿರೋ ಒಂದು ವಿಡಿಯೋ ಮಾಡ್ಬೇಕಾದ್ರೆ ವಿಡಿಯೋ ಕೆಳಗಡೆ ಸಹ ಸಿಕ್ಕಾಪಟ್ಟೆ ಜನಗಳು 5 ಸ್ಟಾರ್ ಡೂ ನಥಿಂಗ್ ಅನ್ನೋ ತರ ಕಾಮೆಂಟ್ ಮಾಡಿದಾಗಿರ್ಬೋದು, ಲಕ್ ಫ್ಯಾಕ್ಟರ್ ಅಂತ ಕಾಮೆಂಟ್ ಮಾಡಿದಾಗಿರ್ಬೋದು ಸಹ ಉಂಟು. ಸೊ ಎಲ್ಲೋ ಒಂದ್ ಕಡೆ ಲಕ್ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಲಕ್ ಇಲ್ಲದೆ ಇರೋದು ಅವರ ಒಂದು ಅದೃಷ್ಟ ದುರದೃಷ್ಟಕ್ಕೆ ಬಿಟ್ಟಿದ್ದು. ಲಕ್ ಇರೋರ್ ಮೇಲೆ ನೋಡ್ಬಿಟ್ಟು ನೀನ್ ಲಕ್ಕಿನ ಸರ್ವೇ ಆಗಿದೆ ಅಂದ್ಬಿಟ್ಟು ನಾವು ಸ್ವಲ್ಪ ಫೀಲ್ ಆಗೋದು ರಾಂಗ್ ಅಂದ್ಬಿಟ್ಟು ಸುದೀಪ್ ಸರ್ ಸಹ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಸ್ಪಂದನ ಅವರು ನೆಕ್ಸ್ಟ್ ವಾರಗಳಿಂದ ಆಚೆಗೆ ಸ್ವಲ್ಪ ಮಾತಾಡೋ ವಿಚಾರದಲ್ಲಿ, ಆಟದ ವಿಚಾರದಲ್ಲಿ ಎಚ್ಚೆತ್ಕೊಳ್ಬೇಕು ಅಂತಾನೆ ಹೇಳ್ಬೋದು. ಆಟದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಕಾಲಿಗೆ ಈಗಾಗಲೇ ಗಾಯ ಆಗಿದೆ, ಆಟ ಇಳಿಯೋದಕ್ಕೆ ಕಷ್ಟ ಆಗ್ಬೋದು. ಬಟ್ ಬೇರೆ ವಿಚಾರಗಳಲ್ಲಿ ಸ್ಟ್ಯಾಂಡ್ ತಗೊಳ್ಳೋ ವಿಚಾರದಲ್ಲಿ, ಮಾತಾಡೋ ವಿಚಾರದಲ್ಲಿ ಅಂತ ಸ್ವಲ್ಪ ಮುಂದೆ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅಂಡ್ ನಿನ್ನೆ ಈಗಾಗಲೇ ಏನ್ ಕಿಚ್ಚನ ಪಂಚಾಯತಿಗೂ ಮುಂಚೆ ಒಂದು ಜಗಳದ ವಿಚಾರದಲ್ಲಿ ಪ್ಲೇ ಮಾಡಿ ತೋರಿಸಲು ಶುಕ್ರವಾರ ಮನೆಯಲ್ಲಿ ಏನ್ ಜಗಳ ಆಗಿದೆ ಅಂದ್ಬಿಟ್ಟು ಆ ಒಂದು ವಿಚಾರದಲ್ಲಿ ನಿಮ್ಗೆ ಈಗಾಗಲೇ ನಾನು ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದೀನಿ ಮಿಡ್ ನೈಟ್ ಲೈವ್ ಅಲ್ಲಿ ಏನಾಯ್ತು ಅಂತ. ಬಟ್ ನಿನ್ನೆ ನಡೆದಂತ ಒಂದು ಫುಟೇಜ್ ನಲ್ಲಿ ನನಗೆ ನಿಜವಾಗ್ಲೂ ಅನಿಸ್ತಾ ಇದೆ 100% ಅಲ್ಲಿ ಮಿಸ್ಟೇಕ್ ಆಗಿದೆ ರಘು ಅವ್ರ ಕಡೆಯಿಂದಾನೆ ಮತ್ತೆ ಚೈತ್ರ ಅವ್ರ ಕಡೆಯಿಂದ ನನ್ಗೆ ಅನಿಸ್ತಾ ಇದೆ. ಚೈತ್ರ ಅವ್ರು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಪಾಪ ಚೈತ್ರ ಅವ್ರು ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡೋರು ಅಲ್ಲಿ. ಬಟ್ ಮಿಡ್ ನೈಟ್ ಅಲ್ಲಿ ಬೇರೆ ಕಂಟೆಸ್ಟೆಂಟ್ ಗೆ ಚಪಾತಿ ಮಾಡ್ಕೊಟ್ಟಿದ್ರು ಚೈತ್ರ ಅವ್ರು, ಬಟ್ ಇಲ್ಲಿ ಇವ್ರಿಗೆ ಮಾಡ್ಕೊಡೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅನಿಸ್ತು. ಅಂಡ್ ಅಲ್ಲಿಗೆ ನನಗೆ ಮೇಜರ್ ಆಗಿ ದೊಡ್ಡ ಪ್ರಾಬ್ಲಮ್ ತರ ಕಾಣಿಸಿದೆ, ಯಾರ ಕಡೆಯಿಂದ ಮಿಸ್ಟೇಕ್ ಆಗಿದೆ ಯಾರ ಕಡೆ ಅಂತ ಕಾಣಿಸಿದೆ ಅಂದ್ರೆ ನನಗೆ ನಿಜವಾಗ್ಲೂ ರಘು ಕಡೆಯಿಂದ, ರಜತ್ ಕಡೆಯಿಂದ ಮಿಸ್ಟೇಕ್ ಆಯ್ತು ಅಂತ ನನಗೆ ಅನಿಸ್ತು. ಯಾಕೆ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು, ಪ್ರತಿಯೊಂದು ನೈಟು ಸಹ ಒಂದು ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24/7 ಲೈವ್ ಅಂತ ಏನ್ ಬರುತ್ತೆ, ಪ್ರತಿ ದಿನ ಸಹ ರಜತ್ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು ಕಿಚನ್ ಏರಿಯಾದಲ್ಲಿ ಏನಾದ್ರೂ ಒಂದು ಮಾಡ್ಕೊಳ್ತಾ ಇರ್ತಾರೆ. ಅದು ಅವ್ರು ಕೊಟ್ಟಿರುವಂತ ಮೊಟ್ಟೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿರುವಂತ ಉಳಿದಿರುವಂತ ಐಟಮ್ಸ್ ಆಗಿರ್ಬೋದು, ಏನೋ ಒಂದು ಅಡಿಗೆ ಮಾಡ್ಕೊಂಡು ತಿಂತಾ ಇರ್ತಾರೆ, ನೈಟ್ ಕ್ರೇವಿಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಬಂದು ಧ್ರುವಂತ ನನಗೂ ಒಂದ್ಸಲ 2-3 ದೋಸೆ ಕೊಡಿ ಅಂತ ಹೇಳಿದಾಗ ಅಷ್ಟರ ಮಟ್ಟಿಗೆ ಇಲ್ಲಿ ರಘು ಅವ್ರ ಕಡೆಯಿಂದ ರಿಯಾಕ್ಷನ್ ಬರೋದು ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತು. ಯಾಕೆಂದ್ರೆ ಚೈತ್ರ ಅವ್ರು ಹೇಳ್ತಾ ಇದ್ರು ಸರ್ ಸರಿ ಬಿಡಿ ಸರ್ ನಾನು ಆಮೇಲೆ ಮಾಡ್ಕೊಡ್ತೀನಿ ಅಂತ ಚೈತ್ರ ಅವ್ರು ಹೇಳ್ತಾ ಇದ್ರು. ಅಂಡ್ ಧ್ರುವಂತರು ಸರ್ ಸರಿ ಸರ್ ನಾನು ಆಮೇಲೆ ಮಾಡ್ಕೊಡ್ತೀನಿ ಬಿಡಿ, ನೀವೇನ್ ಮಾಡ್ಕೊಡ್ಬಿಡಿ ಅನ್ನೋ ತರ ಧ್ರುವಂತರು ಸಹ ಹೇಳಿದ್ರು. ಅದನ್ನ ಹೇಳಿದ್ಮೇಲೆ ಸಹ ಇವ್ರು ಒಂದ್ ಸ್ವಲ್ಪ ಅದಂಗ್ ಆಗ್ಬಿಡುತ್ತೆ, 2 ಸರಿ ಅದಂಗ್ ಆಗ್ಬಿಡುತ್ತೆ, 3 ಸರಿ ಅಂತ ಹೇಳಿದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ ಅದು. ಈಗ ಬಿಗ್ ಬಾಸ್ ಮನೆಯಲ್ಲಿ ರಘು ಅವ್ರ ಊಟ ತಿನ್ನೋ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಸೂರಜ್ ಅವ್ರು ಏನಾದ್ರು ಮಾಡ್ಕೊಂಡು ತಿಂತಾರ ಬೇಕಾರೆ, ಧ್ರುವಂತರು ಇಲ್ಲ ಅಶ್ವಿನಿ ಗೌಡರು ಬಂದ್ಬಿಟ್ಟು ನೀವ್ ಯಾಕ್ರಿ ಮಾಡ್ಕೊಂಡ್ ತಿಂತಾ ಏನ ಯಾವತ್ತೂ ಪ್ರಶ್ನೆ ಮಾಡಿರೋದುಂಟಾ? ನಮಗಂತೂ ಯಾವತ್ತೂ ಕಾಣಿಸೇ ಇಲ್ಲ. ಸೊ ಒಂದ್ ವಿಚಾರದಲ್ಲಿ ಊಟದ ವಿಚಾರದಲ್ಲಿ ಸಹ ಅದನ್ನೆಲ್ಲೋ ಒಂದ್ ಕಡೆ ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಲಿಲ್ಲ ರಘು ಅವ್ರ ಅನ್ನೋದು ಅನಿಸಿಕೆ ನಂದು. ಅಂಡ್ ಮಿಡ್ ನೈಟ್ ಲೈವ್ ನ ಕುರಿತು ನಾನು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು 100% ಇದು ರಘು ಅವ್ರ ಕಡೆಯಿಂದ, ರಜತ್ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗಿದ್ದು. ಮಿಡ್ ನೈಟ್ ಅಲ್ಲಿ ಸಹ ಇವ್ರಿಬ್ರು ಮಾಡ್ಕೊಂತಿದ್ರು, ಬೆಳಗ್ಗೆ ಬರೋಷ್ಟೊತ್ತಿಗೆ ಈ ತರ ಟರ್ನ್ ಆಯ್ತು ಅಂದ್ಬಿಟ್ಟು ನಿಮ್ಗೆ ಯಾರು ತಿಳಿಸಿದೆ. ಸೊ ನಿನ್ನೆ ನಡೆದಂತ ಎಪಿಸೋಡ್ ಸಹ ಇವರಿಬ್ಬರದೇ ತಪ್ಪಾಗಿ ನನಗೆ ಕಾಣಿಸಿದ್ದು. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಧ್ರುವಂತವ್ರನ್ನ ಸೇವ್ ಮಾಡ್ತಾರೆ, ಯಾಕಂದ್ರೆ ಧ್ರುವಂತವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಕ್ಯಾಮ್ರಾ ಹತ್ರ ಹೇಳ್ತಾ ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಸಂಡೇ ಸೇವ್ ಆಗ್ಬೇಕಾಯ್ತಂತ ಧ್ರುವಂತವ್ರು ಸಾಟರ್ಡೇನೆ ಸೇವ್ ಆದ್ರು. ಧ್ರುವಂತವ್ರಿಗೆ ಸ್ವಲ್ಪ ಆಟದಲ್ಲಿ ಉರುಪು ನೀಡೋದಕ್ಕೆ ಸುದೀಪ್ ಸರ್ ಕಡೆಯಿಂದ ಸ್ವಲ್ಪ ಬುದ್ಧಿ ಮಾತುಗಳು, ಕಿವಿ ಮಾತುಗಳು ಸಹ ಬಂತು ಅಂತಾನೆ ಹೇಳ್ಬೋದು. ಅಂಡ್ ರಕ್ಷಿತಾ ಶೆಟ್ಟಿ ಅವರು ನಿನ್ನೆ ಸಹ ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದ್ರೆ ಟಾಸ್ಕ್ ನ ವಿಚಾರ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿಗೆ ಬಂದಂತಹ ಪ್ರಶ್ನೆಗೆ ಅವ್ರು ನೀಡ್ತಾ ಇದ್ದಂತ ಉತ್ತರಕ್ಕೆ ಎಲ್ಲೋ ಒಂದ್ ಕಡೆ ಸಮಂಜಸ ಅನಿಸಿಲ್ಲ ಅಂತ ಹೇಳ್ಬೋದು. ಬಟ್ ಸುದೀಪ್ ಸರ್ ಸ್ವಲ್ಪ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರು. ಬೇರೆ ಕಂಟೆಸ್ಟೆಂಟ್ ಗಳು ಏನಾದ್ರು ಸ್ವಲ್ಪ ಚೇಂಜ್ ಆದ್ರಿಲ್ಲ, ಬೇರೆ ಕಂಟೆಸ್ಟೆಂಟ್ ಗಳು ಏನಾದ್ರು ನಿರ್ಧಾರಗಳನ್ನ
ಒಂದು ದಿನ ಒಂದು ನಿರ್ಧಾರ ಕೊಟ್ಟು ಎರಡನೇ ದಿನ ಇನ್ನೊಂದು ನಿರ್ಧಾರ ಕೊಟ್ರೆ ನೀವು ಅವನ್ನ ಸಿಕ್ಕಾಪಟ್ಟೆ ರಾಂಗ್ ಆಗಿ ಕೊಟ್ರೆ ಮಾಡ್ತೀರಿ, ಇಲ್ಲಾಂದ್ರೆ ತಪ್ಪು ಅಂತ ಹೇಳ್ತೀರಾ. ಬಟ್ ನಿಮ್ಮ ವಿಚಾರದಲ್ಲಿ ಪದೇ ಪದೇ ಗೇಮ್ ನ ವಿಚಾರದಲ್ಲಿ ಚೇಂಜ್ ಆಗ್ತಾ ಇರೋದು, ನಿಮ್ಮ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳೋದು ಅದು ಟಾಸ್ಕ್ ಅಥವಾ ಬಿಗ್ ಬಾಸ್ ನ ಗೆಲ್ಲೋದಕ್ಕೆ ಒಂದು ಸ್ಟ್ರಾಟಜಿನ ಅಂತ ಕೇಳಿದಾಗ ಹೌದು ನನ್ನ ಸ್ಟ್ರಾಟಜಿ ನಾನು ಅದೇ ತರ ಚೇಂಜ್ ಆಗ್ತೀನಿ ಅಂತ ರಕ್ಷಿತಾ ಶೆಟ್ಟಿ ಹೇಳಿದ್ರು. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ರಕ್ಷಿತಾ ಶೆಟ್ಟಿ ಅವರು ಸ್ವಲ್ಪ ಮಾತಿನ ವಿಚಾರದಲ್ಲಿ ಇನ್ ಸ್ವಲ್ಪ ಚೆನ್ನಾಗಿ ಮಾತಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದುವರೆಗೂ ನಡೆದಿರುವಂತ ಒಂದು ಬಿಗ್ ಬಾಸ್ ಅಂತ ತಗೊಂಡ್ರೆ ಗಿಲ್ಲಿಯವರಿಗೆ ಸ್ವಲ್ಪ ಅಷ್ಟೋ ಇಷ್ಟರ ಮಟ್ಟಿಗೆ ಫೈಟ್ ನೀಡ್ತಾ ಇರೋದು, ಒಂದು ಜನಗಳ ಒಂದು ಮೆಚ್ಚುಗೆ ಪಡ್ಕೊಳ್ಳೋದ್ರಲ್ಲಿ ಅಂದ್ರೆ ಅದು ರಕ್ಷಿತಾ ಅವರೇ. ಸೊ ಎಲ್ಲೋ ಒಂದ್ ಕಡೆ ಕಾಂಪಿಟೇಷನ್ ಅನ್ನೋದು ಈಕ್ವಲ್ ಆಗಿದ್ದಾಗ ನೋಡುವಂತ ವೀಕ್ಷಕರಿಗಾಗಿರ್ಬೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇನ್ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ರಕ್ಷಿತಾ ಶೆಟ್ಟಿ ಅವರು ಅನ್ನೋದು ನನ್ನ ಸಹ ಬಯಕೆ ಇದೆ. ನೋಡೋಣ ಯಾವ ತರ ಆಡ್ತಾರೆ ಅಂತ. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಗಿಲ್ಲಿ ಅವರು ರಘು ಅವ್ರ ಕುರಿತಾಗಿ ಮತ್ತೆ ಅಶ್ವಿನಿ ಅವರು ರಘು ಅವ್ರ ಕುರಿತಾಗಿ ಸ್ವಲ್ಪ ಮಾತು ಸಹ ಬಂತು. ರಘು ಅವ್ರು ಇಲ್ಲ ನನ್ನ ಒಂದು ವೈಯಕ್ತಿಕ ವಿಚಾರ, ಅದು ನನ್ನ ಇಷ್ಟದ ಪ್ರಕಾರ ನಾನು ದೂರ ಇದ್ದೀನಿ ಇಲ್ಲಿ ಗಿಲ್ಲಿಯವ್ರ ಹತ್ರ ಅಂತ ಹೇಳಿದ್ರು. ಅದನ್ನ ನಾವೇನ್ ಸಹ ಕಾಮೆಂಟ್ ಮಾಡಕ್ ಆಗೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅಷ್ಟು ಚೆನ್ನಾಗಿದ್ರಲ್ಲ ಯಾಕೆ ಈ ತರ ಆದ್ರೂ ಅನ್ನೋದೊಂದು ಭಾವನೆ ಪ್ರತಿಯೊಬ್ಬರಲ್ಲೂ ಬಂದೇ ಬರುತ್ತೆ. ಸೊ ಆ ವಿಚಾರ ನೋಡ್ಬೇಕಾಗುತ್ತೆ. ಇಂಟ್ರೆಸ್ಟಿಂಗ್ ಅನ್ಸಿದ್ ಏನಪ್ಪಾ ಅಂದ್ರೆ ಅಶ್ವಿನಿಗಳವ್ರಿಗೆ ಕೇಳಿದಂತ ಪ್ರಶ್ನೆ, ನಿಜವಾಗ್ಲೂ ಇವಾಗ ನೀವು ಬಿಗ್ ಬಾಸ್ ಮನೇಲಿ ಇರೋದಂತ ರಿಯಾಲಿಟಿನ ಇಲ್ಲ ಮುಂಚೆ ಇದ್ದಿದ್ ರಿಯಾಲಿಟಿನ ಅಂತ ಪ್ರಶ್ನೆ ಮಾಡಿದ್ರು. ಅಶ್ವಿನಿ ಗೌಡವ್ರು ಇಲ್ಲ ಇದೇ ನನ್ನ ರಿಯಾಲಿಟಿ, ಅವಾಗ ಯಾವಾಗ ನಾನು ಆತರದಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರೆ ನನ್ನ ಗುರಿ ಕಡೆ ನಾನು ಕರೆಕ್ಟ್ ಆಗಿ ಹೋಗ್ತಾ ಇದೀನಿ ಅಂತ ಆನ್ಸರ್ ನೀಡಿದ್ರು. ಸೊ ನೋಡ್ಬೇಕು ಅಶ್ವಿನಿ ಗೌಡವ್ರು ಮುಂದಿನ ದಿನಗಳು ಯಾವ ತರ ಎಚ್ಚೆತ್ಕೊಂಡು ಆಡ್ತಾರೆ ಅಂತ. ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಯಲ್ಲಿ ಮೇಜರ್ ಆಗಿ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸಿದಂತ ಸನ್ನಿವೇಶಗಳಾಗಿರ್ಬೋದು, ಮಾತುಕತೆಗಳ ಚರ್ಚೆಗಳು. ಇದು ನಿಮ್ಮ ಅನಿಸಿಕೆ ಪ್ರಕಾರ ನಿಮಗೆ ಯಾವ್ದು ಮೇಜರ್ ಆಗಿರುವಂತ ಟರ್ನ್ ಅರೌಂಡ್ ಪಾಯಿಂಟ್ ಅಂತ ನಿನ್ನೆ ಎಪಿಸೋಡ್ ನಲ್ಲಿ ಕಾಣಿಸಿತ್ತು. ಅಂಡ್ ನಾಳಿನ ಎಪಿಸೋಡ್ ಅಂದ್ರೆ ಮಂಡೇ ಎಪಿಸೋಡ್ ನಿಂದ ಆಚೆಗೆ ನೀವ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾರ ಆಟ ಟರ್ನ್ ಆಗ್ಬೋದು, ಯಾರ ಬಿಹೇವಿಯರ್ ಆತರ ಇರುತ್ತೆ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಬಿಗ್ ಬಾಸ್ ನ ಎಪಿಸೋಡ್ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, 24x7 ಲೈವ್ ನ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಫ್ರೋಮೋ ರಿವ್ಯೂಸ್ ಗೋಸ್ಕರ ಮಿಸ್ ಮಾಡಿದ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.